ओम प्रकटपापनाशाय प्रकटापरविष्णवे नमः सार्वार्धानोपाय सर्वेश्वर समस्ता ओम ओम नमः सर्वान्तस्य नमः वैशेमयतं यदायुः दीर्घायुष्मान् भवा सकलाश्वसिद्धिरस्तु ಮತ್ತೊಮ್ಮೆ ಒಂದು ಅದ್ದೂರಿ ಕಡಿನಾಡ ಉತ್ಸವ ಎಂದು ಸೋಲದು ಸೋತು ತಲೆಯಬಾರದು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಅದೇ ಸಂಪ್ರದಾಯದಂತೆ ಈ ವರ್ಷ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಕನ್ನಡದ
ಅತಿಬೆಲೆಯ ಓಕೆನಾ ಈ ದಿನ ಅತಿಬೆಲೆಯ ಗಡಿಯಲ್ಲಿರುವ ಕರ್ನಾಟಕ ರಾಜ್ಯದ ಗಡಿ ಇದು. ಈ ಗಡಿಗೆ ಅಲಂಕಾರ ಮಾಡುವ ಮುಖಾಂತರ ಮತ್ತು ಗ್ರಾಮ ದೇವತೆಗಳಾದ ಉಸ್ಕೂರು ಮಧುರಮ್ಮನವರು ಮತ್ತು ಕಾವರಮ್ಮನವರು ಹಾಗೂ ಯಲ್ಲಮ್ಮನವರು ಇವನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪಿಸಿ ಗಡಿ ಗೊಬ್ಬರಕ್ಕೆ ಪೂಜೆ ಮಾಡುವ ಮುಖಾಂತರ ಈ ನಾಡಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಬಿ ಗುಣರಂಜನ್ ಶೆಟ್ಟಿ ಅಣ್ಣನವರಿಗೆ ಮತ್ತು ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ ಅಣ್ಣವರಿಗೆ ಮತ್ತು ಮಹಿಳಾ ರಾಜ್ಯಾಧ್ಯಕ್ಷರಾದ ಪುಷ್ಪಲತಾ ಮೇಡಮ್ ಅವರಿಗೂ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ನನ್ನ ಒಡನಾಡಿಗಳು ನನ್ನ ಭುಜಕ್ಕೆ ಹೆಗಲು ಕೊಟ್ಟು ಕಾರ್ಯಕ್ರಮವನ್ನು ಜೊತೆಲಿ ನಿಂತು ನನಗೆ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ಮತ್ತು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಪಿ ಲೋಕೇಶ್ವರವರಿಗೂ, ಸುನಂದ ಮೇಡಮ್ ಅವರಿಗೂ, ತಾಲೂಕು ಮಹಿಳಾ ಅಧ್ಯಕ್ಷರಾದ ರೂಪರವರಿಗೂ, ಎಲ್ರಿಗೂ ಇಲ್ಲಿ ಬಂದಂಥ ಜನಗಳಿಗೆ, ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ, ಹಲವು ಕ್ಷೇತ್ರಗಳಿಂದ ಕ್ಷೇತ್ರದ ಅಧ್ಯಕ್ಷರುಗಳು ಬಂದಿದ್ದಾರೆ ಮತ್ತು ರಾಜ್ಯದ ಪದಾಧಿಕಾರಿಗಳು ಬಂದಿದ್ದಾರೆ. ಎಲ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ತಾಲೂಕು ಅಧ್ಯಕ್ಷರಾಗಿದ್ದ ಮುಂದೆ ಕಾರ್ಯರೂಪಕ್ಕೆ ಯಾವ ರೀತಿ ಇತ್ತು ತಾಲೂಕಲ್ಲಿ ಕನ್ನಡ ಜನಪರ ವೇದಿಕೆ? ನಾವು ಮನೆಗೊಂದು ಮರ, ಊರಿಗೊಂದು ಕೆರೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂಘಟನೆ ನಡೆಸ್ತಾ ಇದ್ದೀವಿ. ನಾವು ಈ ಬಂಡಾಪುರ ಮತ್ತು ಮುರ್ಸೂರು ಪಂಚಾಯಿತಿಯಲ್ಲಿ ಸುಮಾರು 10,000 ಗಿಡ ನೆಟ್ಟಿದ್ದೀವಿ. ನಾವು ನೆಳ್ಳೂರು ಪಂಚಾಯಿತಿನಲ್ಲೂ ಈಗ ವಿಚಾರಿಸಿದ್ದೀವಿ, ಅವ್ರನ್ನ ಕೇಳ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ನಮಗೆ ಸ್ಥಳಾವಕಾಶ ಮಾಡಿಕೊಟ್ರೆ ನಾವೊಂದು ಅಷ್ಟು ಗಿಡಗಳನ್ನ ಬೆಳೆಸ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದೀವಿ. ಅವರು ಸಹಕರಿಸೋಕ್ಕೆ ನಮಗೆ ಮನವಿ. ಮುಖ್ಯವಾಗಿ ಪರಿಸರ ಆರೋಗ್ಯ ಸಂಬಂಧಪಟ್ಟಾಗ ಹೆಚ್ಚಾಗಿ ಹೌದು, ನಮಗೆ ಪರಿಸರನೇ ಮುಖ್ಯ. ಪರಿಸರ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಮರ ಇಲ್ಲ ಅಂದರೆ ಗಾಳಿ ಇಲ್ಲ, ಬೆಳಕಿಲ್ಲ, ಮತ್ತು ಕುಡಿಯೋಕ್ಕೆ ಕೂಡ ನೀರು ಸಿಗಲ್ಲ. ಅದರಿಂದ ನಾವು ಪರಿಸರನ ಬೆಳೆಸಬೇಕು, ರಕ್ಷಿಸಬೇಕು. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಯಿತು. ಕಾರಣ ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಘಟನೆ ಬಗ್ಗೆ ಜನರಿಗೆ ತುಂಬ ವಿಶ್ವಾಸ ಇದೆ. ಯಾಕಂತಂತಂದರೆ ನಮ್ಮ ಸಂಸ್ಥಾಪಕರು ಪರಿಸರದ ಬಗ್ಗೆ ತುಂಬ ಕಾಳಜಿಯನ್ನು ಹೊತ್ತಿದ್ದಾರೆ. ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಮಹಿಳಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಲೋಕೇಶ್ ಅಣ್ಣವರು ಉತ್ತಮ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಕೊಳ್ತಾ ಬಂದಿರೋದ್ರಿಂದ ಇವತ್ತು ಈ ಗಡಿನಾಡು ಉತ್ಸವ ಭಾಳ ವಿಜೃಂಭಣೆ ಆಗಿದೆ. ನೀವು ನಮಗೆ ಸಹಕಾರ ಕೊಟ್ಟಿದ್ದು ಮತ್ತು ಪ್ರಚಾರ ಮಾಡಿದ್ದು ನಮಗೆ ತುಂಬ ಹೆಮ್ಮೆಯ ವಿಷಯ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ನಿಮ್ಮ ಸಪೋರ್ಟ್ ಇರಬೇಕು, ನಿಮ್ಮ ಬೆಂಬಲ ಇರಬೇಕು. ನಾವು ಜನಸೇವೆ ಮಾಡೋದಕ್ಕೆ ನಾವು ಇದ್ದೀವಿ. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅಂತ ಒಂದು ಶೀರ್ಷಿಕೆಯಲ್ಲಿ ಈ ಸಂಘಟನೆ ಪ್ರಾರಂಭವಾಗಿದೆ. ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ಹಳ್ಳಿಗಳ ಜನಗಳಿಗೆ ತಿಳಿಸುತ್ತಾ ಈ ಭಾಗದಲ್ಲಿ ಮಾನ್ಯ ಶಾಸಕರಾದಂಥ ಬಿ ಶಿವಣ್ಣನವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನನ್ನ ಒಂದು ಮನವಿ, ಈ ಭಾಗದಲ್ಲಿ ಈ ಗಡಿನಲ್ಲಿ ಭುವನೇಶ್ವರಿ ತಾಯಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಬಂದಿರೋ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಇಲ್ಲಿ ಕನ್ನಡನ ಕಂಪವನ್ನು ಸೂಚಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಗೋಪಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಜೈ ಕರ್ನಾಟಕ ಜನಪರ ವೇದಿಕೆ. ತುಂಬ ಧನ್ಯವಾದ.